ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗ್ 7ಗೆ ಎದ್ದು ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೈಟ್ ತೊಳೆದಿಟ್ಟಿರೋ ಪಾತ್ರೆ ಎಲ್ಲನೂ ಜೋಡಿಸ್ಕೊಂಡು ನೆಕ್ಸ್ಟ್ ಚಾರ್ವಿನ ಎದ್ದೇಳಿಸಿ ಹಾಲು ಕಾಯಿಸಿ ಒಂದು ಲೋಟ ಬಿಸಿನೀರು ಕೊಟ್ಟು ಹೀಗೆ ದಿನ ಶುರುವಾಗುತ್ತೆ ನಂದು. ಇನ್ನು ತಿಂಡಿಗೆ ರೆಡಿ ಮಾಡ್ಕೋಬೇಕು. ಚಾರ್ವಿ ಸ್ಕೂಲ್ಗೆ ಹೋಗೋದ್ರಿಂದ ಅವಳನ್ನ ಬೇಗ ರೆಡಿ ಮಾಡಿ ಅವಳಿಗೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ಹಾಲು ಕಾಯಿಸಿ ಕೊಡ್ತೀನಿ. ಹಾಲು ಕುಡಿದ ತಕ್ಷಣ ಒಂದು ಲೋಟ ನೀರು ಕುಡಿತಾಳೆ. ನೆಕ್ಸ್ಟ್ ವಾಶ್ರೂಮ್ಗೆ ಹೋಗಿ ಬಂದು ಅವಳು ರೆಡಿ ಆಗ್ತಾಳೆ. ನಾನಿವಾಗ ಒಂದು ಗ್ಲಾಸ್ ಬಿಸಿನೀರನ್ನ ಕಾಯಿಸ್ತಾ ಇದ್ದೀನಿ. ಅವಳ ಬಾಟಲ್ಗೂ ಬಿಸಿನೀರು ಬೇಕಲ್ವ, ಸೊ ಬಿಸಿನೀರು ಕಾಯಿಸಿ ನೆಕ್ಸ್ಟ್ ನಾನು ಒಂದು ಲೋಟ ಬಿಸಿನೀರಿಗೆ ನಾನು ನೆಲ್ಲಿಕಾಯಿ ಮತ್ತು ಪುದೀನ, ಕರಿಬೇವಿನ ಸೊಪ್ಪು, ಸ್ವಲ್ಪ ಜೀರಿಗೆ, ಶುಂಠಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ ಸೋಸ್ಕೊಂಡು ಅದನ್ನು ಐಸ್ ಕ್ಯೂಬ್ ಥರ ಮಾಡಿ ಅದನ್ನು ಬಿಸಿನೀರಿಗೆ ಡೈಲಿ 2 ಅಥವಾ 3 ಐಸ್ ಕ್ಯೂಬ್ನ ಹಾಕ್ಕೊಂಡು ದಿನ ಬೆಳಗ್ಗೆ ಎದ್ದು ಕುಡಿತೀನಿ. ನೆಕ್ಸ್ಟ್ ಒಂದು ಲೋಟ ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ಏನಾದರೂ ಈಗ ಅವಳು ಸ್ಕೂಲಿಗೆ ತಿಂಡಿ ಬೇಕಲ್ವ, ಸೊ ತಿಂಡಿ ರೆಡಿ ಮಾಡೋಕ್ಕೆ ಅಂತ ಹೋಗ್ತೀನಿ. ನಾನಿವತ್ತು ತಿಂಡಿನ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತಡ್ನಿಕಾಳು, ಬೀನ್ಸ್, ಕ್ಯಾರೆಟ್ ಎಲ್ಲ ಹಾಕಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ. ಆಮೇಲೆ ಚಾರ್ವಿ ಉಪ್ಪಿಟ್ಟು ಬೇಡ ಅಮ್ಮ ನನಗೆ ದೋಸೆ ಮಾಡಿಕೊಡು ಅಂದ್ಲು. ಅವಳಿಗೋಸ್ಕರ ದೋಸೆ ಮಾಡ್ತಾಯಿದ್ದೀನಿ. ಇನ್ನು ಚಾರ್ವಿ ಬಂದಳು, ಹಾಲು ಕುಡಿದು ವಾಶ್ರೂಮ್ಗೆ ಹೋಗಿ ಹಂಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಅವಳನ್ನ ರೆಡಿ ಮಾಡಬೇಕು. ಅವಳಿಗೆ ಕ್ರೀಮ್ ಹಚ್ಚಿ ಬಟ್ಟೆ ಎಲ್ಲ ಹಾಕಿ ಯೂನಿಫಾರ್ಮ್ ಹಾಕಿ ರೆಡಿ ಮಾಡಬೇಕು ಅವಳನ್ನು. ಯೂನಿಫಾರ್ಮ್ ಎಲ್ಲ ಹಾಕ್ಬಿಟ್ಟು ನಾನು ಅಡುಗೆ ಮನೆಗೆ ತಿಂಡಿ ಮಾಡೋಣ ಅಂತ ಹೋದೆ. ಅವಳು ಕ್ಯಾಮ್ರಾ ನೋಡೋದ್ಲಲ್ವ, ಸೊ ಅವಳು ಏನೇನೋ ಮಾಡ್ತಿದ್ದಾಳೆ. ಬಂದು ಮೇಕಪ್ ಮಾಡ್ಕೊತಾ ಇದ್ದಾಳೆ. ಫಸ್ಟ್ ಐಲೈನರ್ ಹಾಕೊಂಡು ಆಮೇಲೆ ಪೌಡ್ರ್ ಹಾಕೋತಿದ್ದಾಳೆ. ಹಿಂಗೆ ಏನೇನೋ ಮಾಡ್ಕೊಂಡಿದ್ದಾಳೆ. ಅವಳೆಲ್ಲ ಬ್ಲಾಗ್ ಮಾಡಿಬಿಟ್ಟಿದ್ದಾಳೆ. ಕ್ಯಾಮ್ರಾ ನೋಡಿದ್ಲಲ್ವ, ಬುಕ್ ಎಲ್ಲ ತಂದು ಏನೇನೋ ಓದ್ತಿದ್ದಾಳೆ. ಬುಕ್ಸ್ ಎಲ್ಲ ತಂದು ಓದ್ತಿದ್ದಾಳೆ. ನಾನು ನೋಡೇ ಇರಲಿಲ್ಲ ವಿಡಿಯೋ, ಇವಾಗ ನೋಡ್ತಾ ಇದ್ದೀನಿ. ಏನೇನೋ ಓದ್ಕೊಳ್ಳೋದು. ತುಂಬ ಆ್ಯಕ್ಟಿವ್ ಆಗಿರ್ತಾಳೆ ಚಾರ್ವಿ ಮನೆಯಲ್ಲಿ. ದೋಸೆ ರೆಡಿ ಆಯಿತು, ತಿನ್ಸೋಣ ಅಂತ ಬಂದರೆ ಕ್ಯಾಮ್ರಾ ಮುಂದೆ ಏನೇನೋ ಓದ್ತಾ ನಿಂತಿದ್ಲು. ಬುಕ್ಸಲ್ಲಿರೋದೆಲ್ಲ ರೈಮ್ಸ್ ಓದ್ತಾ ಇದ್ಲು. ನಾನು ತಿಂಡಿ ಕರೆದೆ, ಇಸ್ಕೊಂಡು ಮತ್ತೆ ಬಂದಳು ಕ್ಯಾಮ್ರಾ. ನಾನಿನ್ನು ತಿಂಡಿ ತಿನ್ನಲ್ಲ ಕ್ಯಾಮ್ರಾ ಆನ್ ಆಗಿದ್ರೆ ಅಂತ ಸ್ವಲ್ಪ ಹೊತ್ತು ನೋಡಿದೆ ತಿಂತಾಳ ಇಲ್ವಾ ಅಂತ. ಅವಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೆ ನಾನು. ನೋಡೋಣ ಅಷ್ಟು ತನಕ ಕಟ್ ಮಾಡೋಷ್ಟು ತನಕ ಬರ್ತಾಳ ತಿಂತಾಳ ನೋಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅವಳು ಕ್ಯಾಮ್ರಾ ಮುಂದೆ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ತಿನ್ನಲ್ಲ ಬೇಗ ಈ ಥರ ಮಾತಾಡ್ಕೊಂಡೇ ಇರ್ತಾಳೆ ಅಂತ ಹೇಳ್ಬಿಟ್ಟು ಸ್ನ್ಯಾಕ್ಸ್ ಬಾಕ್ಸಿಗೆ ಆ್ಯಪಲ್ ಎಲ್ಲ ಕಟ್ ಮಾಡಾದಮೇಲೆ ಕ್ಯಾಮ್ರಾನ ಆಫ್ ಮಾಡೋಣ ಅಂತ ಕರಿತಾನೇ ಇದ್ದೀನಿ. ಅವಳು ಬರ್ತಾನೇ ಇಲ್ಲ. ಬರ್ತಾಳೆ, ಅದೇನೇನೋ ಡ್ಯಾನ್ಸ್ ಮಾಡ್ತಾಳೆ, ಹೋಗ್ತಾಳೆ ಕ್ಯಾಮ್ರಾ ಹತ್ರ, ಕ್ಯಾಮ್ರಾ ನೋಡ್ತಾಳೆ, ಡ್ಯಾನ್ಸ್ ಮಾಡ್ತಾಳೆ. ತಿಂಡಿನೇ ಇಸ್ಕೋತಾ ಇಲ್ಲ ಅವಳು. I know how to spell green, G-R-E-N. Yeah, that's the green and dash over to R-E-D. I know how to spell green, G-R-E-N, G-R-E-N. Thank you. ತಿನ್ನುವಾಗಲೂ ಬುಕ್ ಇಟ್ಕೊಳ್ಳೋದು, ಓದೋದು ಇದೆಲ್ಲ ಮಾಡ್ತಾ ಇರ್ತಾಳೆ. ಬಟ್ ತಿನ್ನೋದೇ ಇಲ್ಲ, ಬೇಗ ಟಿಫನ್ ಮಾಡೋದೇ ಇಲ್ಲ ಅವಳು.
ಹೇಳಿ ಹೇಳಿ 9 ಗಂಟೆ ಆದ್ರೂ ಟೈಮ್ ಆಗಿದೆ ಅಂತ ಹೇಳಿದ್ರು ತಿಂಡಿ ತಿನ್ನೋ ಸ್ವಲ್ಪ ಕಡಿಮೆ ಅನ್ನೋದಕ್ಕಿಂತ ಅವಳು ತಿಂಡಿ ಅಷ್ಟು ಬೇಡ ಮಮ್ಮಿ, ಸಾಕು ಮಮ್ಮಿ, ಇದೇ ಥರ ಹೇಳ್ತಾ ಇರ್ತಾಳೆ. ಹಿಂಗೆ ತಿಂಡಿ ತಿನ್ನಿಸ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. 9 ಗಂಟೆ ಆಗೋಯ್ತು. ಇನ್ನು ಅವಳು ಹಾಕೊಂಡ್ರೆ ಲೇಟ್ ಆಗುತ್ತೆ ಅಂತ ನಾನೇ ಬೇಗ ಸಾಕ್ಸ್ ಹಾಕಿ ಶೂಸ್ ಹಾಕಿ ಅವಳನ್ನ ರೆಡಿ ಮಾಡಿದೆ. ಇನ್ನೂ ದೋಸೆನ ಬಾಯಲ್ಲಿ ಇಟ್ಕೊಂಡೇ ಇದ್ದಾಳೆ. ಏನೇನೋ ಗಲಾಟೆ ಮಾಡ್ತಾನೆ ಇದ್ಲು. ಟೈಮ್ ಆಗಿದೆ ಬೇಗ ತಿನ್ನು ಅಂತ ಹೇಳಿದ್ರೆ ಅದಕ್ಕೇನೋ ಹೇಳ್ತಾ ಇದ್ಲು. ಮತ್ತು ಸ್ವೆಟರ್, ಈ ಕೋಲ್ಡ್ ಇರೋದ್ರಿಂದ ವೆದರ್ ಸ್ವೆಟರ್ ಹಾಕೋಣ ಅಂತ ಅಂದರೆ ಅದಕ್ಕೂ ಹೇಳ್ತಾಳೆ. ಸ್ವೆಟರ್ಸ್ನೂ ಹಾಕೊಂಡು ಹೋಗೋದೇ ಇಲ್ಲ, ಕೋಲ್ಡ್ ಬೇರೆ ಇದೆ, ಕೆಮ್ಮು ಶೀತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.